ವಯ್ಯಾರಿ ಮೈಯ ಹೊಂಚಿಸುತ್ತ ಬಂದಳ ಚಿತ್ರ. ಆನೆ ನಡಿಗೆಯ ಹೂಡಿ ಜೇನಾದನಿಯೊಳ್ಳು ಹಾಡಿ, ಆನೆ ನಡಿಗೆಯ ಹೂಡಿ ಜೇನಾದನಿಯೊಳ್ಳು ಹಾಡಿ, ಬಾಲ ಬಿಂದನು ಕೂಡಿ ನೋಡವಿಲ್ಲದೆ ಓಡಿ, ಕಾಡಿಸಿ ನನ್ನ ನೋಟದ ಮಾಡ ಹೂಡುತ್ತ ವಯ್ಯಾರಿ, ಕಾಡಿಸಿ ನನ್ನ ನೋಟದ ಮಾಡ ಹೂಡುತ್ತ ವಯ್ಯಾರಿ, ಜಿಂಕೆಯಂತೆ ಬಂದಳ ಚಿತ್ರ ವಯ್ಯಾರಿ ಮೈಯ ಹೊತ್ತಿಸುತ್ತ ಬಂದಳ ಚಿತ್ರ. ಜಿಂಕೆಯಂತೆ ಬಂದಳ ಚಿತ್ರ ವಯ್ಯಾರಿ ಮೈಯ ಹೊತ್ತಿಸುತ್ತ ಬಂದಳ ಚಿತ್ರ. ಜಿಂಕೆಯಂತೆ ಬಂದಳ ಚಿತ್ರ ವಯ್ಯಾರಿ ಮೈಯ ಹೊತ್ತಿಸುತ್ತ ಬಂದಳ ಆ ಚಿತ್ರ. ಓ ಪ್ರಿಯಕರ, ಪ್ರಿಯಕರ ನೀವೇ ಎಲ್ಲದಕ್ಕೂ ಪ್ರಿಯಕರ್ಣ. ಹಾಗಲ್ಲ, ನನ್ನ ಎದುರಿಗೆ ಯಾರು ಸಿಗ್ತಾರೋ ಅವ್ರು ನನಗೆ ಪ್ರಿಯಕರನೇ. ನಿನ್ನೆದ್ರಿಗೆ ಯಾರು ಸಿಕ್ಕಿದ್ರು ಪ್ರಿಯಕರ ಆಗ್ಬೇಕಾದ್ರೆ ನೀನ್ ಯಾರಾಗಾದ್ರೆ? ನನ್ ಪರಿಚಯ ಆಗ್ಲಿಲ್ವ ನಿಮ್ಗೆ? ಇಲ್ಲಲ್ಲ, ನಾನ್ ನಿಮ್ ಚಿತ್ರ. ನನಗೆ ಚಿತ್ರ ಇಲ್ಲ, ಮನೆಗೊಂದು ಚುಚ್ಚ ಮಾತ್ರ. ಓಯ್, ನಿಮ್ಗೆ ನನ್ನ ಪರಿಚಯ ಇಲ್ಲ ಅಂತ ಕಾಣ್ತದೆ. ನನ್ನ ಅಮ್ಮನ ಪರಿಚಯ ಇರ್ಬೇಕಲ್ಲ ನಿಮ್ಗೆ. ನಿನ್ನ ಪರಿಚಯ ಇಲ್ಲ ಮರತಿ, ನಿನ್ನ ಅಮ್ಮನ ಪರಿಚಯ ಆಗಿರೋದು. ಅಯ್ಯೋ, ನನ್ನ ಅಮ್ಮ ಅಷ್ಟು ಹೆಸರು ಮಾಡಿದ್ದಾಳೆ. ಹೌದಾ? ಹೌದು. ಯಾರು ಮರತಿ ಹೆಸರು ವಾಸಿ ಆದವಳು? ಪ್ರಸಿದ್ಧ ಗಣಿಕಾಂಗನೆ ರತ್ನಮಾಲಾ, ಕೇಳಿಲ್ವಾ? ಓ, ಗಣಿಕಾಂಗನೆ. ಹಾ, ಅವಳು ಮಗಳ? ಹೌದು ಸ್ವಾಮಿ. ಓ, ದಾನಗಳಲ್ಲಿ ಶ್ರೇಷ್ಠವಾದಂತಹ ದಾನ ಯಾವುದು? ನಮ್ಮಲ್ಲಿ ಅನ್ನದಾನ, ಭೂದಾನ, ಗೋದಾನ ಹೀಗೆಲ್ಲ ಉಂಟು. ಹೌದು, ಅದಕ್ಕೂ ಮಿಕ್ಕಿ ಮೀರಿದ ಒಂದು ದಾನ ಉಂಟು. ಯಾವ್ದು? ಅದುವೇ ಮೈದಾನ. ಈ ಮಕ್ಕಳೆಲ್ಲ ಆಟ ಆಡ್ತಾರಲ್ಲ ಅದನ್ನೇ? ಆಟ ಆಡುದು ಹೌದು, ಮಕ್ಕಳಲ್ಲ. ಮತ್ತೆ ಯಾವ್ದು? ಇದು ದೊಡ್ಡವರು ಆಡುವ ಮೈದಾನ. ಅದು ಯಾವ್ದು ಮರತಿ ಅದು? ಸ್ವಾಮಿ, ಓ, ನಮ್ಮ ಮನೆಗೆ ಬಂದವರನ್ನ ನಾವು ನಮ್ಮ ಸಮರ್ಪಣಾ ಭಾವದಿಂದ ಅವರಿಗೆ ಅರ್ಪಿಸಿಕೊಳ್ತೇವೆ. ಓ, ಗೊತ್ತಾಯ್ತು. ಹಾ, ಹ್ಮ್, ಹಾಗಂತ ಹ, ಕಂಡುಕೊಂಡವ್ರ ಜೊತೆ ಹೋಗುವವರು ನಾವಲ್ಲ. ಹಾಗ ಅರಸ ಮನೆತನಕ್ಕೆ ಸಂಬಂಧಪಟ್ಟವರಿಗೆ ಮಾತ್ರ. ಹಾ ಹಾ ಹಾ. ನಮ್ಮ ಪರಂಪರೆ ಹಾಗೆ ಸ್ವಾಮಿ. ನೀವು ಈ ಹೊತ್ತಿಗೆ ಬಂದ್ರೆ ಈಗ ಹೌದು. ನಿಮ್ ಸೇವೆ ಆಯ್ತಾ? ಅಯ್ಯೋ, ಮೊನ್ನೆಷ್ಟೇ ಗೆಜ್ಜೆ ಸೇವೆ ಆಗಿದ್ದು. ಎಲ್ಲಿ? ಅಯ್ಯೋ, ಅಲ್ಲಿ ಕಾಳಿಕಾ ಗುಡಿಯಲ್ಲಿ. ಓ, ಕಾಳಿಕಾ ಗುಡಿಯಲ್ಲಿ ನಿಮ್ದೇ ಅದಕ್ಕೆ? ಅಯ್ಯೋ, ಆ ದಿವಸ ಬೆಳಕಿನ ವ್ಯವಸ್ಥೆ ನೋಡಿ ಬಂದವರು ಎಷ್ಟು ಜನ. ಒಳ್ಳೆ ನಾಟ್ಯ ವೈಭವ ಆಗಿದೆ ಅಂತೆ. ಹೌದು ಹೌದು. ಓಹೋ, ನೀವೇ ಅದು? ಹಾ, ನಾನೇ. ಹಾ. ಮೊನ್ನೆಷ್ಟೇ ಗೆಜ್ಜೆ ಪೂಜೆ ಆಗಿದ್ದು. ಆಗ ಯಾರು? ಪ್ರಚಾರ ನೋಡಿ ಅರಮನೆಗೆಲ್ಲ ಹೋಗಿ ಮುಟ್ಟಿ ಆಯ್ತು ಈಗ. ಅದೇ ಹಾಗೆಲ್ಲ ಹೊಸ ಪ್ರಚಾರಕ್ಕೆ ಬಂದ ಹುಡುಗಿ ಅಲ್ವ ನೀವು? ಹಾ, ಹಾ. ಈಗ ಅರಮನೆಯಿಂದ ನಾನು ನೋಡ್ಲಿಕ್ಕೆ ಬರ್ತಾ ಇದ್ದಾರಂತೆ. ಹೌದಾ? ಹೌದಪ್ಪ, ಭಾರಿ ಬೇಡಿಕೆ. ಭಾರಿ ಬೇಡಿಕೆ ಉಂಟು. ಆಯ್ತು. ನೋಡು, ಬರ್ಬೋದಲ್ಲ? ದೇವ್ರೆ, ಬರುವುದೇ ಇಷ್ಟು ನಿಧಾನ ಆದ್ರೆ ಇನ್ನು ಉಳ್ದಕ್ಕೆಲ್ಲ ಹೇಗೂ ಏನು. ಓ ಯಜಮಾನ್ರೇ, ಹೂ ಹಾಕ. ನೀನು ಯೋಗ. ಜುಮ್ ಬಂದಾಗ ಹೂ ಹಾಕ. ಹೂ ಹಾಕ. ಹತ್ತು ಇಲ್ಲ ಇತ್ತಿಲ್ಲ ಯಜಮಾನ ಅಂದ್ರೆ ಕತೆ ಮಾಡ್ರಿ. ನಮ್ಮ ಯಜಮಾನ ಬೇರೆ ಇದ್ರ ಇವಳು ನಮ್ಮ ಯಜಮಾನ ಅಂತ ಇದ್ಲ. ಹಾಗಲ್ಲ, ನಮ್ಮನೆಗೆ ಬಂದವರು ನಾವು ಹಾಗೆ ಕರೆಯುವುದು. ಹೌದಾ? ಗೌರವ ಗೌರವ ಗೌರವ. ಅಲ್ಲಿ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಾದ್ರೆ, ನೀವು ನಿಮ್ಮಂತವರ ದರ್ಶನ ಆಕಾಂಕ್ಷೆಯಿಂದಾಗಿ ನಾವೇ ಅರಮನೆಯವರಿಗಾಗಿ ಬಂದ್ರು ನಿಮ್ಮ ದರ್ಶನ ಎಲ್ಲ ದಿವಸ ಸಿಗುದಿಲ್ವಂತೆ. ಶುಕ್ರವಾರ ಮಂಗಳವಾರ ಮಾತ್ರ. ಹೌದಾ? ಆದ್ರೂ ನಿರೀಕ್ಷೆಯಲ್ಲಿ ನಿಂತು ಕಾಯ್ದುಕೊಂಡು ಹೋಗುವವರು ಎಷ್ಟು ಜನ ಇದ್ದಾರೆ. ಅಷ್ಟೆಲ್ಲ ಇರುವಾಗಲೂ ನಮ್ಮನೆ ಬಾಗಿಲಿಗೆ ಬಂದ್ರಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಾದ್ರೆ, ಬಡವರ ಮನೆಗೆ ಭಾಗೀರಥಿಯೇ ಹರಿದು ಬಂದಾಗ ಆಯ್ತು. ಹೋಗ್ತದೆ ಈಗ. ಮಹಾರಾಜರೇ, ನಿಮ್ಮನ್ನು ನೋಡಿದಂತಹ ನನ್ನ ಕಣ್ಣುಗಳೇ ಪಾವನವಾಯಿತು. ನಿಮ್ಮ ಪರಮ ಪಾವನ ಚರಣಗಳಿಗೆ ಸಾವಿರ ಪ್ರಣಾಮ. ಪಾಪದ ಪರದೇಶಿ ಬಂದು ಯೋಗುವೆ. ಮಹಾರಾಜರು ಮಹಾರಾಜರಿಗೆ ಏನ್ ಕೆಲಸ? ಮಹಾರಾಜರಿಗೆ ರಾಜ್ಯವನ್ನು ನೋಡಿಕೊಳ್ಳುವುದು, ಅನ್ಯಾಯ ಆದವರಿಗೆ ನ್ಯಾಯವನ್ನು ಒದಗಿಸುವುದು ಅದು ಅವ್ರ ಕೆಲಸ. ಈ ಮಹಾರಾಜರಿಗೆ ಎಂತ ಕೆಲಸ? ಏನು? ಓಡಿಸೋದು ಗುಡಿಸೋದು. ಬೇರೆ ಮಹಾರಾಜರು ಅದೆಲ್ಲ ಮಾಡ್ತಾರ? ಅಲ್ಲಿ ಕಂಡ್ರೆ ಮತ್ತೆ ಮಹಾರಾಜ ಕಮ್ಮಿ ಆಯ್ತದೆ ನನಗೆ. ಮಹಾರಾಜರು ಈ ಸ್ಥಿತಿ ಬರ್ತದೆ. ಹಾಗೆಲ್ಲ ಹೇಳುದು ಬೇಡ ನೀವು. ಎಂತಗೆ? ನಮ್ಮನೆಗೆ ಎಷ್ಟು ಜನ ಬರುದಿಲ್ಲ. ಬರುವಾಗ ಹೇಗೆ ಮುಸ್ಕ್ ಹಾಕೊಂಡು ಬರುವವರೇನು, ಹಿಂದಿನ ಬಾಗ್ಲಿಂದ ಬರುವವರೇನು, ಮರ್ಯಾದೆ ಪ್ರಶ್ನೆ. ನಿಮ್ಮ ನೋಡಿದ ಅನುಕೂಲ ಇದ್ದ ಹಾಗೆ ಇವಳು ಸಾಯಿ ಮರ, ಇವಳು ಕೊಂಡು ಬಿದ್ದು
ಅದು ಅಲ್ಲಿ ಒಂದು ಮಳೆಗಾಲ ಸಂಪಾದಿತ್ತಲ್ಲ ಈ ವರ್ಷ ಮೊದಲು ಬಿಡಿಸ್ಕೊಂಡೆ. ಬಿಡಿಸ್ತಿ ಅಂತ ಮಾಡ್ದೆ, ಅರ್ಧ ನಿನಗೆ ಆಯ್ತು ಮರೆ. ಅವ್ರಿಗೆ ಅಲ್ಲಿ ಕೊಡುವಾಗ ಇಷ್ಟು ಬೇಸರ ಅಂತ. ಅವ್ರಿಗೆ ಕೊಡುವಾಗ ಮಾತ್ರ ಬೇಸರ, ತೃಪ್ತಿ ಉಂಟು, ಸಂತೋಷ. ಅಲ್ಲಿ ಅದೇ ಸಂಪತ್ತು. ನೀವೇನ್ ಬೇಸರ ಮಾಡ್ಕೊಂಡು ನಾನೇ ನೀ ಮೈಯೋದು ಮುಟ್ಬೇಡ. ನಾ ಸತ್ಯ ಅಲ್ಲ, ಏನು? ನಾ ಬಂದದ್ದು ನನಗಾಗಿ ಅಲ್ಲ, ಮತ್ತೆ ನಾ ಬೇರೆಗಾಗಿ ನಾ ಬಂದದ್ದು ಬಿಟ್ರೆ ನಾವು ನಮ್ಗಾಗಿ ಯಾವುದಕ್ಕೂ ಬರುದಿಲ್ಲ. ನಾವು ವ್ಯಕ್ತಿ ಬೇರೆ ಇದ್ದಾರೆ. ಹೌದು, ನಾನು ನಿನ್ನ ಸುದ್ದಿ ಕೇಳಿದೆ. ಹೌದಾ? ಈಗ ಪ್ರಚಾರ ಎಂತದ್ದು ಮರ ಇತ್ತು, ಅಯ್ಯೋ ಅರೆಮನೆ ತರ್ಕೊಂಬಂದ್ ಮುಟ್ಟಿದೆ ಈಗ. ಹೌದೌದು, ಇಲ್ಲಿ ದೊಡ್ಡ ವ್ಯಕ್ತಿ ಹೌದು ಬಯಸಿದ್ದಾರೆ ಅರಮನೆಯಲ್ಲಿ. ಯಾರಿಗೆ ಗೊತ್ತಾಗ್ಬಾರ್ದು, ಆಯ್ತು ಕರ್ಕೊಂಡು ಹೋಗುತ್ತಾ? ಆಯ್ತು. ಎಷ್ಟು? 3,000 ಒಂದು ರಾತ್ರಿಗೆ. ಒಂದು ರಾತ್ರಿ 3,000 ನೋಡಿ. ಇದ್ರಲ್ಲಿ ನೀವು ಚೌಕಾಸಿ ಮಾಡ್ಲಿಕ್ಕಿಲ್ಲ. ಒಂದು ಆಣೆ ಕಡಿಮೆ ಆದ್ರೂ ನಾವು ಸುಮ್ಮನೆ ಇರುದಿಲ್ಲ. ಮತ್ತೆ ದೂರವಾಗ 3,000 ಎಂತದ್ದು? ಇಂಥ ರೂಪಕ್ಕೆ 3,000? 5,000. 5,000. ಅಯ್ಯೋ, ಈ ಭೂಲೋಕದಲ್ಲಿ ನಿಮ್ಮಂತಹ ವಿಶಾಲ ಹೃದಯದವರು ಇರುವುದು ಬಹಳ ಕಡಿಮೆ. ನಮ್ಗೆ ಯಾವಾಗ್ಲೂ ಹಾಗೆ ಇದೆ. ಓ ಕರುಣಾನಿಧಿಯೇ, ಹೋದ್ರಲ್ಲ ಅವರು ನಮ್ಮನೆಗೆ ಬಂದವರಲ್ಲ. ನಾವು ಹೇಳಿದ್ದಕ್ಕಿಂತ ಕಡಿಮೆ ಕೊಡುವುದು, ಅದರಲ್ಲಿಯೂ ಚೌಕಾಸಿ ಮಾಡುವವರಿದ್ದಾರೆ. ನಾವು ಹೋಗಲ್ಲ. ಆದ್ರೆ ನೀವು ಹಾಗಲ್ಲ. ನಾನು ಹೇಳಿದ್ದಕ್ಕಿಂತಲೂ 2,000 ಸೇರಿಸಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದೀನಿ. 5,000. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಾದ್ರೆ ನೀವು ನಿಮ್ಮಂತವ್ರು ಇರೋದ್ರಿಂದಲೇ ಇನ್ನೂ ಮಳೆ ಬೆಳೆ ಎಲ್ಲ ಆಗ್ತಾ ಇರುವುದು. ಬಗ್ಗೆ ಬಂದು ಹೋಯ್ತಲ್ಲ ಅವಾಗ. 5,000. ಆಯ್ತು ಸರ್, ಆಯ್ತು, ಸಾಕು. 3 ನಿಂಗೆ 2 ನಂಗೆ. ಏನು ನಮ್ಮ ಸಂಪಾದನೆಯಲ್ಲಿ ನಿಮ್ಗೆ ಲಾಭವಾ? ನೋಡ, ನಿನ್ನ ವಿಷಯ ಗೊತ್ತಿಲ್ಲ. ಯಾವುದೇ ವ್ಯವಹಾರ ನೋಡು, ಮಧ್ಯವರ್ತಿಯಿಂದ ಯಾವ್ಯಾವರು ಆಗುದಿಲ್ಲ. ಈಗ ಉದಾಹರಣೆಗೆ ಕಷ್ಟಪಟ್ಟು ಒಬ್ಬ ರೈತ ಬೆಳೆಯನ್ನು ಬೆಳಿತಾನೆ, ಅವನೇ ನೇರ ಕೊಡ್ತಾನ, ಅಲ್ಲಿ ಒಬ್ಬ ಮಧ್ಯವರ್ತಿ ಇದ್ದೇ ಇರ್ತಾನೆ. ಎಲ್ಲ ಹಾಗೆ ಈಗ ನಮ್ಮಿಂದ ನಿಂಗೆ, ನಿನ್ನಿಂದ ಅವ್ರಿಗೆ ಹೀಗೆ ಹಾಗೆ ಹಾಗಂತ ನಂದೊಂದು ಅಭ್ಯಾಸ ಉಂಟು. ಆಡಿದ ಮಾತು ಮೋಸ ಇದೆ. ಹೌದಾ? 3 ಅಂತೂ ಗಟ್ಟಿ. ನಾ ಎಷ್ಟು ತಗೊಳ್ಳಿ ಸಾಕು ನಿಮಿಷ ಕೊಡ್ತೇನೆ ಅಂತ ಹೇಳಿದ್ರೆ ಕೊಡುದೇ. ಆಯ್ತು, ಕೊಡ್ತೇನೆ. ಬಾ. ಆಯ್ತು. ನೀವು ನೋಡಿ, ನಿಮ್ಗೆ ವಯಸ್ಸಾಗಿ ನೋಡಿ ಗೊತ್ತಾಗ್ಬಾರ್ದು. ನೀವು ಅವಳದು ಪೂಜೆ ಬಂದ್ರೆ ಇದು ಸರಿ ಮಾಡಿ ಮತ್ತೆ ಇಲ್ಲಿ ಹಾಕ್ಕೊಂಡ್ರೆ ಹೀಗೆ ಗೊತ್ತಾಗಿಲ್ಲ. ಎಲ್ಲಿ ನೋಡ್ತೀರಿ ನೀವು? ಹೇಳಿರ್ಲಿಕ್ಕೆ ಹೋಗುದಾ? ಹಾಗೆ ಗಂಭೀರ. ಸ್ವಾಮಿಗಳೇ ಮುಂದೆ ಬನ್ನಿ. ಸ್ವಾಮಿಗಳ ಅಲ್ಲ ಹಾಗಲ್ಲ, ನಮ್ಮ ಪಾಲಿ. ಇದು ನೀವು ಹೇಳಿದ್ದು ದಿವಂಗತ ಇವರೇ? ದಿವಂಗತ ಅಲ್ಲ ಮರೈತಿ, ಹುತಾತ್ಮ ಅಲ್ಲ, ಮಹಾತ್ಮ, ಆತ್ಮ, ಧೀಮಂತ, ಪುಣ್ಯಾತ್ಮ ಇವರೇ. ಅಲ್ಲ, ಎಂತಪ್ಪ ನೋಡಿದ್ರೆ ಊರು ಹೋಗಂತ ಉಂಟು, ಕಾಡು ಬರ್ತಾ ಉಂಟು, ಬಾ ಅಂತ ಹೇಳ್ತಾ ಉಂಟು, ಹೇಳಿದಾಗ ಅದೆಲ್ಲ ಅಧಿಕ ಪ್ರಸಂಗ ಬೇಡ. ಗೊತ್ತಾಗುದಿಲ್ವೇ? ಇವರಿಗೆಲ್ಲ ಆಗ್ತದೆ. ನಿಮಗೆ ಗೊತ್ತಾಗುದಿಲ್ಲ, ಅಂತವರ ಗಟ್ಟಿ. ಅಂತವ್ರು ಗಟ್ಟಿ ನಂಗೆ ವಯಸ್ಸಾದ ಹೊಡಿತೇನೆ. ಈ ಮುದುಕಿ ತಗೊಂಡು ಹೋಗ್ತದಂತ. ಮುದುಕ ಹೇಳಿ ಬೇಡ, ಬರ್ತೇನೆ ಅವರು. ಇಲ್ಲೇ ಪ್ರಸಿದ್ಧ ವೈದ್ಯರು. ಯಾರೇ ಆಗ್ಲಿ ಮಾತು. ನಾನು 7,000 ಹೌದು. 3 ಕಾಸಿನವನೇ ಮಾನ ಮರ್ಯಾದೆ ಕಚ್ಚವನೇ 7,000. ಯಾರು ಮರ್ಯಾದೆ ಕಲಿಬೇಕು ಅಂತ ಇದ್ದೀಯ ನೀನು? 7,000 ಹೇಳಲ್ಲ, 9 ತಗೋ. ವೈದ್ಯ ನಾನು. 9,000 ನನ್ನ ಹಣ್ಣು ಕೊಟ್ಟಿದ್ದಾನೆ. ನಿಂಗೆ ತಗೋ 9. ನಾನು ಮಾತ್ರ ತಪ್ಪುದಿಲ್ಲ. ಇದು ನೀವು ಇನ್ನು ಇಲ್ಲ ಇಲ್ಲ ನಿಂತ್ಕೊಂಡು ಮಾಡ್ತೀನಿ. ನಿನಗೆ ಏನ್ ಕೆಲಸ? ಮಧ್ಯರಾತ್ರಿ ಎಲ್ಲ ಬಂದು ಉಪದ್ರ ಕೊಡ್ಲಿಕ್ಕಿಲ್ಲ ನೀನು. ಮಧ್ಯರಾತ್ರಿ ಯಾಕೆ ಸ್ವಾಮಿ? ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲಿ ಬಂದ್ರೆ ನೀವು ಬಿಟ್ಕೊಂಡಿರ್ತೀರಿ. ಕನ್ಯ ಪುರುಷ, ಕನ್ಯ ಪುರುಷ, ಕನ್ಯ ಪುರುಷ. ಆಯ್ತಾ? ಮಾತೆ ಪ್ರಾರಂಭ ಮಾಡಿ ಒಂದು ಮಾತು ಹೇಳುದಾ? ದೊಡ್ಡಳಾದೆ ಮಾನ್ಯನಾದೆ ನಿನ್ನ ಕಾಣುತ್ತ, ದೊಡ್ಡಳಾದೆ ಮಾನ್ಯನಾದೆ ನಿನ್ನ ಕಾಣುತ್ತ,
ಗಣ್ಯ ಪುರುಷ ನಿನ್ನ ಸಂಗ ಪೂರ್ವ ಸುಕೃತ ಓ ಗಣ್ಯ ಪುರುಷ ನಿನ್ನ ಸಂಗ ಪೂರ್ವ ಸುಕೃತ ಹಾಗೆಲ್ಲ ಮಾಡೋದು ಬೇಡ, ಗೊತ್ತಾಗ್ತದೆ ಅಮಟೆಕಾಯಿ ಕಣ್ಣು ಅಂತೇಳಿ. ಕಣ್ಣ ನೋಟ ಎಷ್ಟು ಚಂದ ಮಾರ ಬಣ್ಣ ಬಣ್ಣ ಚಿತ್ರ ಬರೆವ ಬಣ್ಣ ಬಣ್ಣ ಚಿತ್ರ ಬರೆವ ಬರೆಯುವ ಪುಂಗ ಅಂದ್ರೆ ನಮ್ಮ ಇದರಲ್ಲಿ ಗೂಳಿ ಗೂಳಿ ಉಂಟು. ಇನ್ನು ಗ್ರಾಮ್ಯ ಭಾಷೆ ಹೇಳಿದ್ರೆ ಗುಡ್ಡ ಗುಡ್ಡ ಅಲ್ಲ ಪುರುಷ ಪುಂಗ ಪುಂಗವ ಪುಂಗವ ಪುಂಗಲ್ಲ ಪುಂಗವ ಪುಂಗವ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಾದ್ರೆ ನಿಮ್ಮನ್ನು ನೋಡಿ ನನ್ನ ಜನ್ಮವೇ ಪಾವನವಾಗಿ ಹೋಯ್ತು. ಅಬ್ಬ ನಿಮ್ಮ ಕಣ್ಣು ಅಂತ ಹೇಳಿದ್ರೆ ಅದು ಕಣ್ಣೇ ಅಲ್ಲ ಮಾತೆ ಅಂತ ಅಂಬಿಕಾಯಿ ಅಂಬಿಕಾಯಿ ಮಾಡಿಯಾ? ಹೌದು. ಆಮೇಲೆ ಒಂದೊಂದು ಯಾಕೆ ವರ್ಣಿಸುವುದು, ಎಲ್ಲ ಒಟ್ಟಿಗೆ ಹೇಳುದಾದ್ರೆ ಎಲ್ಲ ಸೇರ್ಸ ನಿಮ್ಮ ಮುಖ ಅಂತ ಹೇಳಿದ್ರೆ ಚೀಪ್ ಬಿಟ್ಟು ಮಾವಿನಕಾಯಿ ಗೊತ್ತಾಗುಂಟು. ಹೋಯ್ತೇನೆ. ಹೌದು. ಆದ್ರೂ ನಿಮ್ಮ ದರ್ಶನ ಆಯ್ತಲ್ಲ, ನಾನು ಧನ್ಯಳಾದೆ. ಇನ್ನು ತಡ ಹೊಡೆದಕ್ಕೆ ಹೋಗುವ. ಅಯ್ಯೋ ನಿನ್ನನ್ನು ಕಂಡಾಗ ನಂಗೆ ಏನು ಅನಿಸ್ತಾ ಉಂಟು ಗೊತ್ತಾ? ಏನು ಅನಿಸ್ತಾ ಸನ್ನಿವೇಶ ಭಾರಿ ಒಳ್ಳೇದುಂಟು ಭಾಗವತ್ರೆ, ಒಳ್ಳೇದುಂಟು ಕೊತ್ತಿ ಹೇಳಿ ಮಾಡಿ ಒಳ್ಳೇದಿರ್ಲಿದ ಹಳಿತಾದ್ ರೋಡಿಲ್ಲ ಹೊಸ್ತಾದ್ ರೋಡಿ ಅದ್ರ ಒಂದೇಳಿ ಎರಡು ಸೇರ್ಸಿ ರೋಡಿ. ನನಗೆ ಈ ವಿಷಯದಲ್ಲಿ ಇಲ್ಲವೇ ನನ್ನ ಪಾಠಶಾಲೆ ಉಂಟಲ್ಲ, ನೀನ್ ಹೀಗೆ ಮಾಡ್ತಿದ್ರೆ ಈಗ ಬೆಳಗಾಗ್ತೇನೆ. ಈಗ ಬಾರೇ ಭಾಗ್ಯದ ಕಣ್ಮಣಿ ಬಾರಿ ಭಾಗ್ಯದ ಕಣ್ಮಣಿ ವಯ್ಯಾರಿ ಚಿತ್ರ ವಯ್ಯಾರಿ ಚಿತ್ರ ಬಾರೇ ಭಾಗ್ಯದ ಕಣ್ಮಣಿ. ಮಗವನು ಗೋರೆ ಮಗುವನು ಬೀರೆ ಸುಖವನು ಸೇರಿ ಬಾರೆ ಮಗವನು ಗೋರೆ ಮಗುವನು ಬೀರೆ ಸುಖವನು ಸೇರಿ ಹೀರಿ ಅದರ ವ್ರತದ ಸವಿಯನ್ನು ಯಾರು ಚಂದನೆ ತಟ್ಟಿ ಪಡಿಸಲೇ ಹೀರಿ. ಇದ ನರಸಿಂಹದ ಕರಡು ಭಾಗದ ಹೇಳುದು ಆಗಲ್ಲ, ಯಾವ್ದು ಅದರಾಮೃತ ಅದನ್ನು ಕೇಳ್ತಾವರೆ ಹೀರಿ ಅದರಾಮೃತ
ಮೊಗವನ್ನು ತೋರೆ ನಗುವನ್ನು ಬೀರೆ ಸುಖವನ್ನು ಸೇರಿ ನಿನ್ನನು ಸೀರಿ ಅದರ ಮನದ ಸವಿಯಲು ಚಾದು ಚಪ್ಪಲಿ ತುಂಬಿ ಪಡಿಸಲು ಬಾರಿ ಭಾಗ್ಯದ ಕಣ್ಮಣಿ ವೈಯಾರಿ ಚಿತ್ರ ಬಾರಿ ಭಾಗ್ಯದ ಕಣ್ಮಣಿ ದಿನ ದಿತ್ತೊಂದ ದಿನದ ಕಾಲಲ್ಲಿ ಮತ್ತೆ ಕುಟು ಕುಟು ಕಾಲಲ್ಲಿ ಯಾಕೆ ಮಾಡುದು ಹೀಗೆ ಮಾಡುದೇ ಕುಟು 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 ತಿನ್ನದ ಮರ್ಯಾದೆ ಪ್ರಶ್ನೆ ಬಿಡ್ಲಿಕ್ಕಿಲ್ಲ ಕಣ್ಮಾಡಿ ನೀವು ಹೇಳಿದ್ರಲ್ಲ ಈ ಸಂದರ್ಭವಾಗಿ ಏನಾದ್ರು ಒಳ್ಳೆ ಉಮೇದ್ ಬರುವಾಗ ಒಂದು ಹೇಳಿ ನಮ್ಗೆಲ್ಲ ಶಕ್ತಿಯನ್ನು ಮೀರಿ ನಮಗೆ ಏನೆಲ್ಲ ಗೊತ್ತುಂಟು ಅಂತ ಹೇಳಿ. ನನಗೆ ಈಗ ಸರಿ ಗೊತ್ತಾಯ್ತು. ಇಷ್ಟು ವರ್ಷ ಆದ್ರೂ ನನ್ನನ್ನು ಕುಣಿಸ್ಲಿಲ್ಲ ನೀವು. ಈ ವರ್ಷ ಕುಣಿಸ್ರಿ ಯಾಕೆ ಅಂತ ಗೊತ್ತಾಯ್ತು. ಅಲ್ಲಿಯೂ ನನ್ನ ಬಗ್ಗೆ ಕೊಂಕೆ ಅಂದ್ರೆ ಕುಣ್ 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 ನಾನು ಬಿದ್ರೆ ನೀವು ಒಂದ್ ಕೈ ನೋಡುವಂತಿದ್ರಿ ಅಲ್ಲ.
ಅದ್ರರ್ಥ ಒಳಗೆ ನಾನು ಪರನಾರೀಶ್ವರ ನನಗೆ ಯಾಕದಲ್ಲ ಕೆಲಸ ಮಾಡಿ ದೇವರಾಣ ಮಾಡಿ ಹೇಳ್ತೇನೆ. ಇಷ್ಟು ವರ್ಷ ಅಲ್ಲ ನನ್ಗೆ ಈ ರೀತಿ ಅನುಭವ ಕೊಟ್ಟಿದ್ದಿಲ್ಲ, ಇದೇ ಪ್ರಥಮ. ನನ್ನ ಹತ್ರ ಎಂತ ಕೊಡುದಿಲ್ಲ, ಹೇಗೂ ಹಣ ಕೊಡ್ತೇನೆ ಅಂತ ಹೇಳಿದ್ದೇನೆ. ಹಣ ನಾವು ಕೊಡ್ತೇವೆ, ನೀವು ಎಂತ ಸುಧಾರಿಸಿ ನನ್ನ ಲೆಕ್ಕದಲ್ಲಿ ವ್ಯವಹಾರ ಹೋಗಿ ತಗೊಳ್ಳಿ ಏನಾದ್ರು ಎಂತ ತಗೊಂಡು ಬೇಕಿತ್ತೀಯ? ಎಲ್ಲಿತ್ತೀಗ ತಗೊಂಡು ಬೇಕಿತ್ತಿ? ಎಲ್ಲಿತ್ತೀಗ? ಹಾಗಲ್ಲ, ಚೈತನ್ಯ ರಸ. ಓ ಚೈತನ್ಯ ರಸ, ಅದು ಬರುವುದಿಲ್ಲ ಸುಧಾರಣೆ ಮಾಡಿ. ಲಿಂಬು ಪಾನಕ, ಲಿಂಬು ಪಾನಕ ಅದಾಗೋದಿಲ್ಲ. ಇದೆ ನಿನ್ನ ಹೆಸರು ಚಿತ್ರ. ಅಯ್ಯೋ ನಿನ್ನ ಮಾತೆ ಒಂದು ರೀತಿ ವಿಚಿತ್ರ. ಚಿತ್ರ, ಈ ದಿವಸ ಎಲ್ಲಿದ್ದೆ ಚಿತ್ರ? ನಾನು ನಮ್ಮನೇಲೇ ಇದ್ದೆ. ನನ್ನ ಕಣ್ಣಿಗೆ ನೀನು ಬೀಳಲೇ ಇಲ್ಲ. ಹೌದು. ಬಿದ್ದ ಹಾಗಾದ್ರೆ ಕೆಲವು ವರ್ಷದಿಂದ ಏನು ಅಂತ ನಾನು ನೋಡ್ತಿದ್ದೆ. ಅದಲ್ಲ ಚಿತ್ರ, ಈ ನಿನ್ನ ಮನಮೋಹಕವಾದ ರೂಪವನ್ನು ನೋಡಿ ನಾನು ಮನಸೂತವಿದ್ದೇನೆ. ನನ್ನ ಚಿನ್ನ, ನನ್ನ 9 ಬಂದು 2 ಸೇರಿಸಿ ಕೊಡಿ. 9ಕ್ಕೆ 2 ಸೇರಿಸಿ. ಆಮೇಲೆ ಕೊಡುವ 11 ಅಡ್ಡಿಲ್ಲ. ಈಗ ಯಾರು ಇಲ್ಲ, ಇದೇ ಸಂದರ್ಭ. ನನಗೆ ಸುಖ ಕೊಡುವ. ಬನ್ನಿ ಬನ್ನಿ ಹೋಗ. ಚಿಂತಾಮಣಿ ಶಿಖಾಮಣಿ ಅಣ್ಣ ಬಂದ್ಯಾ? ದಿನ ಪೂರ್ತಿ ಇವ್ರು ಸುತ್ತುವುದೇ ಆಯ್ತು ನಿನ್ನ. ಮನೆಗೆ ಮಾತ್ರ ಬರ್ತಾ ಇಲ್ಲ. ಇಲ್ಲೇನ್ ಮಾಡ್ತಾ ಇದ್ಯೋ? ಅಯ್ಯೋ ನಾನು ಮನೆಗೆ ಬರ್ಬೇಕು ಅಂತಿದ್ದೆ. ಅಷ್ಟ್ರೊಳಗೆ ಇವರೆಲ್ಲ ಬಂದ್ರ, ಅದಕ್ಕೆ ಇವ್ರ ಹತ್ರ ಮಾತಾಡ್ತಾ ಇದ್ದೆ. ಅದೊಂದು ಸಾರ್ಥಕವಾಯ್ತು ನೋಡು. ಗುರುಮಠಕ್ಕ ಕಳುಹಿಸಿ ಕೊಟ್ಟಲ್ಲ, ಹೌದೌದು. ಒಂದು ವೈದ್ಯರಾಗ ಬಂದಿಯಲ್ಲ, ಅದೊಂದು ಹೆಮ್ಮೆಯ ವಿಷಯ. ಹೌದೌದು. ಮನೆಗೆ ಬಂದವರಿಗೆ ಉಪಚಾರ ಮಾಡಬೇಕು, ನಮ್ಮ ಕರ್ತವ್ಯ ಅಲ್ವಾ? ಏನಂತೆ ಅವಳು ಯಾರು? ಅದು ಕುಟ್ಲಿಕ್ಕೆ ಅಮ್ಮ ಅವಳಿಗೆ ಆರೋಗ್ಯ ಸರಿ ಇಲ್ಲ, ವಾತ ಪಿತ್ತ ಕಫ ಎಲ್ಲ ಸೇರ್ಕೊಂಡಿದೆ. ಹಾಗಾಗಿ ಹೀಗೆ ಏನು ಸ್ವಲ್ಪ ಹೊತ್ತು ಸರಿ ಆಗ್ತದ. ಇಲ್ಲ ನಿಂತ್ಕೋ. ಯಾವ ಔಷಧ ಇಟ್ಕೊಳ್ಬೇಕು ಸ್ವಲ್ಪ ಹೇಳೋ. ಅದೇ ಹೇಳ್ತಾ ಇದ್ದೆ ನಾನು. ಅಷ್ಟೊಳಗೆ ನೀವು ಬಂದ್ರಿ. ಯಾರಂತೆ ಅವಳು? ಇವ್ರು ಪರಿಚಯ ಆಗಲಿಲ್ಲ ನಿಮ್ಗೆ? ಇಲ್ವಲ್ಲ. ಅಯ್ಯೋ ನಮ್ಮ ಸಿಂಹಸ್ವರ ಇಲ್ವಾ? ಸಿಂಹಸ್ವರ. ಹೌದು, ಅವ್ನ ಹೆಂಡತಿ. ಸಿಂಹಸ್ವರನ ಹೆಂಡತಿ. ಅವನು ಬಂದಿದ್ದಾನ? ಬಂದಿದ್ದಾನೆ. ಎಲ್ಲಿದ್ದಾನ ಅವ ಈ ಕಡೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಸಿಂಹಸ್ವರ, ಹೊರಗಡೆ ನೀ ಏನ್ ಮಾಡ್ತಿದ್ಯೋ? ಎಲ್ಲಿದ್ಯೋ ನೀ? ಇದು ಕುಟುಂಬ ಯಾತ್ರೆಯೇ? ಮಹಾರಾಜ ಉತ್ತರ ಸಂಚಾರಕ್ಕಾಗಿ ಬಂದೆ. ಅಲ್ಲ, ಯಾತ್ರೆ ಹೊರಟಾಗ ತಮಗೆ ನೋಡಬೇಕು ಅಂದ್ರೆ ಅದು ನಮ್ಮ ಸಿಕ್ಕಿದ ಮಾತಾಡ್ತಾ ಇದ್ದೇನೆ. ಅದು ಹೌದು. ಯಾಕೆ ಕೇಳಲಿಲ್ವೋ ನೀನು? ನಿನ್ನ ಮದುವೆ ಆಯ್ತಂತೆ. ಇದೆ ನಿನ್ನ ಮದುವೆ ಆಗಿತ್ತು. ನಿನ್ನ ಮದುವೆ ಆಯ್ತು ನನಗೆ ಹೇಳಿಲ್ವಲ್ಲ? ನಾ ಹೇಳಿದ್ದೆ ನನ್ನಲ್ಲಿ. ಅಲ್ಲ, ಎಲ್ಲಿ ಹೆಂಡತಿಯಲ್ಲಿದ್ದಾಳೆ ಮಾರ? ಹೆಂಡತಿ ನಿನ್ನ ಈ ಆಕಿನ ಇದ್ದಾಳಲ್ಲ, ಅಲ್ಲ ಗಂಡಿಲ್ವಾ? ಗಂಡಿನ ಜೊತೆ ನಿಂತ್ಕೊಳ್ಳಿ. ಪಕ್ಕದಲ್ಲೇ ಇದ್ದಾಳೆ. ನಿನ್ನ ಮದುವೆ ಆಗಿತ್ತು. ಹೌದಲ್ಲ ಮದುವೆ ಆದದ್ದು? ಅಲ್ಲ, ನೀ ಹೇಳಲಿಕ್ಕೆ ಬರ್ತದಕ್ಕೆ ಅದು ಹಂಗೆ ಗೊತ್ತಿಲ್ಲ ಮರ ಹೇಳುದು. ಅರಮನೆಯಲ್ಲಿಯೇ ವಿಜೃಂಭಣೆಯ ಮದುವೆ ಆಗುತ್ತಾ ಇತ್ತು. ಇಲ್ಲ ಬೇಡ, ವಿದ್ಯಮಣಿ ಬೇಡ ಅಂತ ಗುಟ್ಟಲ್ಲೇ ಅದು ಎಲ್ಲ ನಮ್ಮದೇ ಖರ್ಚಾಗ್ತದೆ. ಬೇಡ, ಯಾರ ಖರ್ಚು ಬೇಡ. ಬೇಡ ಬಿಡು. ನಿನ್ನ ಅಣ್ಣ ರಣಧೀರ್ನು ಕೂಡ ಹೇಳಿ ತಮ್ಮನ ಮದುವೆ ಅಂತ. ಈಗಂತದ್ದು ಹೇಳುವುದು ಮಹಾರಾಜ್ರೆ, ಓ ಹೇಳಲಿಕ್ಕೆ ನಮ್ದು ಪ್ರೇಮ ವಿವಾಹ. ಹಾಗಾಗಿ ಅವಸರ 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 ಜೋಡಿ ಹಾಗುಂಟು. ಜೋಡಿ ಆದಿ ಭಗವಂತ ಅನುಗ್ರಹಿಸಿದ್ದಾನೆ ನಿನಗಾಗಿ. ಸೃಷ್ಟಿಕರ್ತ ಬ್ರಹ್ಮದೇವ ನಿನಗಾಗಿಯೇ ಹುಟ್ಟಿಸಿದ್ದಾನೆ. ಏನ್ ಚಂದ ಇದ್ದಾಳೆ ಅವಳು ಚಂದ ಅಂತ ಇವನು ಚಂದ ನೋಡಿ. ಚಂದ ಅದಕ್ಕೆ ಇದು ಜೋಡಿ ಆದಿತ್ತು ನೋಡು. ಮದುವೆಗಂತೂ ಹೇಳಲಿಲ್ಲ, ಅರಮನೆಗಾಗಿ ಅವಳನ್ನು ಕರ್ಕೊಂಡು ಬರ್ಬೇಕು. ಅವಳಿಗೂ ಒಂದು ಉದ್ಯೋಗ ಕೊಡ್ತೇನೆ. ನೀನು ಅರಮನೆಯ ಅವಳು ಅಲ್ಲಿ ದುಡಿ, ತೊಂದರೆ ಏನು? ಅಲ್ಲ, ಯಾಕೆ ಹಾಗೆ ಮಾಡ್ತೀಯ? ಇದು ಆನಂದ ಭಾಷೆ. ಅಂದ್ರೆ ಹೇಳಲಿಕ್ಕೆ ಬರ್ತವಿದ್ದೆ ಅಂತ ದುಃಖ ಆಗುತ್ತಾ ಇದೆ. ಹೇಳಲಿಕ್ಕೆ ಬರ್ತಲ್ಲ. ತೊಂದ್ರೆ ಏನ್ ತೊಂದ್ರೆ?
ಹೋಗಿ ಮನೆಯದೇ ಬರಬೇಕು ಬರವರೆಗಾಗಿ ನೆನಪಿರ್ಲಿ. ಅಯ್ಯೋ ಅಣ್ಣ ನಾನೇ ಕರ್ಕೊಂಡು ಬರ್ತೇನೆ ನೋಡಿ ಇಬ್ರು ನಾನು ಕರ್ಕೊಂಡು ಬರ್ತೇನೆ ಸರಿಯಪ್ಪ ಸರಿ. ಹೇಗಿದ್ಯಮ್ಮ? ಕ್ಷೇಮ ತಾನೆ? ಏನ್ ನಿನ್ನ ಹೆಸರು? ಹೆಸರೇ ಒಂದ್ ರೀತಿ ವಿಚಿತ್ರ. ಚಿತ್ರ ಸಿಂಹಸ್ವರ. ಇಲ್ಲ ಏನು ಚಿತ್ರವ? ಏನು ಚಿತ್ರ ಆಯ್ತು? ನೀವು ಬರ್ತಿದ್ ಗೊತ್ತಿಲ್ಲ ಅದೇ ವಿಚಿತ್ರ. ಓ ಹೀಗೆ ಹೀಗೆ. ನೀವು ಬರ್ತಿದ್ ಗೊತ್ತಿರ್ಬೇಕಿತ್ತು. ನಾನದು ಏನು ಮಾಡಿದ ನಂಗೆ ಗೊತ್ತಿಲ್ಲ. ಓ, ತಯಾರಿಯೇ ಬೇರೆ. ಬೇರೆ ಮಾಡಿದ ತಯಾರಿ ಏನು ಮಾಡುವ ಹೇಳಿ. ಆಗಲಿ ಇನ್ನೂ ಸಮಯ ಉಂಟು. ಇಲ್ಲಿ ಹೊಸ ಜೋಡಿಗೆ ಅದಿಲ್ಲ. ನನ್ನ ಆಶೀರ್ವಾದ. ಆಯ್ತು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ತಮ್ಮ ಅಳಿಬೇಡ. ಕರ್ಕೊಂಡು ಬಾರ ಮನೆಗೆ. ನೆನಪಿರ್ಲಿ. ಸಾಯತ್ತಾಗೆ. ಚರಿತ್ರೆ ಏನು? ಇವ್ರು ವಾಸ್ತು ಹೊಡಿತು ಬಂದು ತಿಕ್ಕಿದ್ರೆ ಆಯ್ತಿಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಿ ನೀವು. ಏನು ಬೇವರಾದು? ಹೌದು. ನಾನು ಸುಗಂಧ ದ್ರವ್ಯವನ್ನು ಪೂಸಿಕೊಂಡು ಬಂದೆ. ಪೂಸಿದ್ದೆ. ಯಾಕೆ ವಾಸ್ತು ಮತ್ತು ಪೂಸುದಂತೆ. ಪರಿಮಳ ನಿಮ್ಗೆ ಗೊತ್ತಾಗ್ತಿಲ್ಲ ಏನಿಲ್ಲ. ಮೂರು ಕಾಸು ತಗೊಂಡ್ರೆ ಇನ್ನು ಬಂದಿದೆ ಹಣ ಬಗಿತೆ ಇವತ್ತ. ನಾನೇ ಹೋಯ್ತಿಲ್ಲ ಆಗ್ತೆ. ಸತ್ಯ ಹೇಳು, ಯಾರು ತೆಗಿಬೇಕು ಅಂತ ಹೀಗೆ ಮಾಡ್ದೆ ಹೇಳು. ನಿನಗೆ ಬೇಕು ಅಂತ ನಾನು ತಂದು ಕೊಟ್ರೆ ಹೋಗೋದು ಅಲ್ಲಿ ಹಂಚಿವ ಸಂಖ್ಯೆ ಅಲ್ಲ. ಅದು ಹೋಗಿ ಹೋಗಿ ಇದನ್ನ ಏನ್ ಇದನ್ನಂತ ತಾತ್ಸಾರ ಮಾಡುದು?